ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ 3ನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಬೆಳಿಗ್ಗೆ 11:30ಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ 21ರ ಪೈಕಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆಯಾಗುತ್ತೆ. 17 ಕ್ಷೇತ್ರಕ್ಕೆ ಇವತ್ತೇ ಹೆಸರನ್ನ ಘೋಷಣೆ ಮಾಡಲಿದೆ ಕಾಂಗ್ರೆಸ್ ಹೈಕಮಾಂಡ್. 4 ಕ್ಷೇತ್ರವನ್ನ ಪೆಂಡಿಂಗ್ ಉಳಿಸಿಕೊಂಡಿದೆ. ಬಳ್ಳಾರಿ, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಈಗ ಉಳಿದಂತ 21 ಕ್ಷೇತ್ರದಲ್ಲಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಅನೌನ್ಸ್ ಮಾಡಲಿದೆ. ಇನ್ನು 4 ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಸುದ್ದಿಗೋಷ್ಠಿ ಕುತೂಹಲ ಮೂಡಿಸ್ತಾ ಇದೆ. ಬೆಳಿಗ್ಗೆ 11:30ಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆಯಾಗಲಿದೆ. ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಗಿದ್ದು, ಬಾಕಿ ಉಳಿದ 21 ಕ್ಷೇತ್ರಗಳಲ್ಲಿ 17 ಕ್ಷೇತ್ರಕ್ಕೆ ಇವತ್ತೇ ಹೆಸರನ್ನ ಘೋಷಣೆ ಮಾಡಲಿದೆ ಕಾಂಗ್ರೆಸ್. ಉಳಿದದ್ದು 4 ಕ್ಷೇತ್ರ. ಈ 4 ಕ್ಷೇತ್ರವನ್ನ ಪೆಂಡಿಂಗ್ ಉಳಿಸಿಕೊಂಡಿದೆ. ಬಳ್ಳಾರಿ, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ಬಿಜೆಪಿ ಅಭ್ಯರ್ಥಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಬಿಜೆಪಿ ಅಭ್ಯರ್ಥಿಗಳನ್ನ ನೋಡಿಕೊಂಡು ಆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೆಹಲಿಯಿಂದ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೆಲವೇ ಹೊತ್ತಲ್ಲಿ ಹಾಗಾದ್ರೆ ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆ ಆಗತ್ತಾ? ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದಿರುವಂತಹ ಸುದ್ದಿಗೋಷ್ಠಿ ಏನಿದೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರ ಅಲ್ಲಿ ಚರ್ಚೆ ಆಗಬಹುದು, ಯಾವ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಖರ್ಗೆ ಅಂತ? ಶ್ವೇತಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುತೇಕ ಪ್ರಣಾಳಿಕೆಯ ಬಿಡುಗಡೆಯ ಕುರಿತಾಗಿ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಪ್ರಧಾನ ಕಾರ್ಯದರ್ಶಿ ಅವರು ವೇಣುಗೋಪಾಲ್ ಏನು ಪಟ್ಟಿಯ ಬಗ್ಗೆ ಮಾತನಾಡ್ತಾರೆ ಅಂತ ಈ ತನಕ ಮಾಹಿತಿ ಇರುವಂತದ್ದು. ಹಾಗಾಗಿ ಎಲ್ಲರ ಕುತೂಹಲ 11:30ಯ ಸುದ್ದಿಗೋಷ್ಠಿ ಮೇಲೆ ಇದೆ. ಅದರಲ್ಲೂ ಕೂಡ ಕರ್ನಾಟಕದ 2ನೇ ಪಟ್ಟಿ ಹಾಗೂ ಭಾರತದ 3ನೇ ಪಟ್ಟಿ ಅಂತ ಹೇಳ್ಬೋದು. ಈ 3ನೇ ಪಟ್ಟಿಯಲ್ಲಿ 80 ಕ್ಷೇತ್ರಗಳ 11 ರಾಜ್ಯಗಳ 80 ಕ್ಷೇತ್ರಗಳ ಬಗ್ಗೆ ಆಖೈರುಗೊಳಿಸಲಾಗಿತ್ತು, ಫೈನಲ್ ಕೂಡ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ್ದು ಇದ್ದಿದ್ದು 21 ಕ್ಷೇತ್ರ. ಅದರ ಬಗ್ಗೆ ಎಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆ ಆಗಿತ್ತು. 17 ಕ್ಷೇತ್ರಗಳ ಒಂದು ಫೈನಲ್ ಕೂಡ ಆಗಿದೆ. ಅದು ಅಂತಿಮ ಮುದ್ರೆ ಕೂಡ ಬಿದ್ದಿದೆ. ಅದನ್ನ ಇನ್ನು ಉಳಿದ 4 ಕ್ಷೇತ್ರಗಳ ಬಗ್ಗೆ ಪೆಂಡಿಂಗ್ ಇಡಲಾಗಿದೆ. ಸ್ಥಳೀಯ ಕಾರಣಗಳಿಗೋಸ್ಕರ ಅಲ್ಲಿನ ಶಾಸಕರ ಅಭಿಪ್ರಾಯವನ್ನ ಮತ್ತೊಮ್ಮೆ ಸಂಗ್ರಹಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ತೇವೆ, ಅದು ನಾಳೆ ಆಗಬಹುದು ಅನ್ನುವಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಮಾತು. ಹಾಗಾಗಿ ನಾಳೆ ಝೂಮ್ ಮೀಟಿಂಗ್ ಅಲ್ಲಿ ನಾವು ಅಲ್ಲಿಂದಲೇ ಬೆಂಗಳೂರಿನಿಂದಲೇ ಕೂತು ಆ 4 ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನ ಕೈಗೊಳ್ತೇವೆ. ಉಳಿದಂತೆ 17 ಏನು ಕ್ಷೇತ್ರಗಳ ಫೈನಲ್ ಆಗಿದೆ, ಇವತ್ತು ಪ್ರಕಟ ಆಗುತ್ತೆ. ಆ ಒಂದು ಕ್ಷಣಕ್ಕೋಸ್ಕರ ಕುತೂಹಲ ಇದ್ದೇ ಇದೆ, ಮತ್ತೆ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಈ 11:30 ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಎಐಸಿಸಿ ಇಂದ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ. ಅಲ್ಲಿ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ, ಅವರು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ ಶ್ವೇತಾ. ಓಕೆ, ಇನ್ನು ಈಗ ಒಂದು ಬಂಚ್ ಅಲ್ಲಿ 17 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡೋದಕ್ಕೆ ಹೊರಟಿದೆ. ಆದ್ರೆ ಉಳಿದಂತ 4 ಕ್ಷೇತ್ರಗಳನ್ನ ಉಳಿಸ್ಕೊಂಡರ ಹಿಂದಿನ ಗೇಮ್ ಪ್ಲಾನ್ ಏನ್ ಹಾಗಾದ್ರೆ? ಶ್ವೇತಾ, ಒಂದು ಬಿಜೆಪಿಯ ತಂತ್ರಗಾರಿಕೆಯನ್ನ ನೋಡಿಕೊಂಡು ಅಂತಿಮವಾಗಿ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತದ್ದು ಒಂದು. ಎರಡನೇದು, ಬಿಜೆಪಿಯಿಂದ ಕೆಲವರು ಕಾಂಗ್ರೆಸ್ಗೆ ಸೇರ್ಪಡೆ ಇದೆ, ಅವರ ಒಪ್ಪಿಗೆ ಮತ್ತೆ ಏನು ಹೈಕಮಾಂಡ್ ಜೊತೆ ಮಾತುಕತೆ, ಈ ಕಾರಣಕ್ಕೋಸ್ಕರ ಪೆಂಡಿಂಗ್ ಇಡಲಾಗಿದೆ. ಮೂರನೇದು, ಅಲ್ಲಿನ ಸ್ಥಳೀಯರ ಅಭಿಪ್ರಾಯ. ಈ ಕೋಲಾರ ಸೇರಿದಂತೆ ಕೆಲವು ಕಡೆ ಸ್ಥಳೀಯರಿಂದ ಅಂದ್ರೆ ಸ್ಥಳೀಯ ಕಾಂಗ್ರೆಸ್ಸಿಗರಿಂದ, ಶಾಸಕರಿಂದ ತೀವ್ರ ವಿರೋಧ ಇದೆ. ಯಾರು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಹೆಸರು ಬಂದಿದೆ ಆ ಹೆಸರಿಗೆ ತೀವ್ರ ವಿರೋಧ ಇದೆ. ಅದನ್ನೇ ಮುಂದುವರಿಸಿದರೆ ಫಲಿತಾಂಶ ಬೇರೆದ್ದೇ ಇರುತ್ತೆ ಅನ್ನುವಂತ ಮಾತುಗಳು ಈಗ ಆಲ್ರೆಡಿ ಕೇಳಿ ಬಂದಿದೆ. ಜೊತೆಗೆ ಖರ್ಗೆ ಅವರನ್ನ, ಎಐಸಿಸಿ ಅಧ್ಯಕ್ಷರನ್ನ, ಕೆಪಿಸಿಸಿ ಅಧ್ಯಕ್ಷರು, ಸಿಎಂ ಇವರೆಲ್ಲರನ್ನು ಭೇಟಿಯಾಗಿ ತಂಡೋಪತಂಡವಾಗಿ ಭೇಟಿಯಾಗಿ ಮಾಹಿತಿಯನ್ನ ಹಂಚಿಕೊಂಡು ಬಂದಿದ್ದಾರೆ, ನೇರವಾಗಿ ಹೇಳಿ ಕೂಡ ಬಂದಿದ್ದಾರೆ. ಹಾಗಾಗಿ ಎಲ್ಲರನ್ನು ಕೂತು ಸಮಾಧಾನ ಪಡಿಸಿ ಒಂದು ಒಮ್ಮತದ ಅಭ್ಯರ್ಥಿಯನ್ನ ಹಾಕಬೇಕಾಗುತ್ತೆ. ಕಾರಣ ಇಷ್ಟೇ,
ಈ ಕೋಲಾರ ಸೇರಿದಂತೆ ಏನು ಮೈಸೂರು ಪ್ರಾಂತ್ಯದಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಹಿಡಿತಾ ಇದೆ. ಅಲ್ಲಿ ಗೆಲ್ಲುವ ಕ್ಷೇತ್ರಗಳು ಕೇವಲ ಈ ರೀತಿ ರಬ್ ಮಾಡ್ಕೊಂಡು ಹೋದ್ರೆ ಆ ಕ್ಷೇತ್ರ ಸೋಲುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲರನ್ನ ಸಮಾಧಾನಗೊಳಿಸಿ ನಂತರ ಅಂತಿಮವಾಗಿ ಫೈನಲ್ ಮಾಡೋಣ, ಅಂತಿಮ 3ನೇ ಪಟ್ಟಿಯಲ್ಲಿ ಪ್ರಕಟ ಮಾಡೋಣ ಅನ್ನುವಂತ ತೀರ್ಮಾನಕ್ಕೆ ಹೈಕಮಾಂಡ್ ಮತ್ತೆ ಕರ್ನಾಟಕದ ನಾಯಕರು ಬಂದಿದ್ದಾರೆ. ಸೊ ಹಾಗಾಗಿ ನಾಳೆ ಆ 4 ಜನರ ಅಭ್ಯರ್ಥಿಗಳ ಕುರಿತಾಗಿ ಮಾತುಕತೆ ನಡೆದು ಅಂತಿಮಗೊಳಿಸ್ತಾರೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.